ಈ ವಿಡಿಯೋದಲ್ಲಿ ನಾವು ವೈಜ್ಞಾನಿಕ ಸಂಕೇತಗಳ ಬಗ್ಗೆ ಒಂಚೂರು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಖಾನ್ ಅಕಾಡೆಮಿನಲ್ಲಿ ಇನ್ನೂ 2 ವಿಡಿಯೋಗಳಿದಾವೆ. ಅದನ್ನ ಮಿಸ್ ಮಾಡ್ದಿರ ನೀವು ನೋಡ್ಬೇಕು. ಓಕೆನಾ? ಇಲ್ಲಿ ವೈಜ್ಞಾನಿಕ ಸಂಕೇತ ಯಾಕೆ ಮಾಡ್ಕೋತೀವಿ ಅಂತ ಹೇಳಿದ್ರೆ ಈ ಪ್ರಶ್ನೆನ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಮೊದ್ಲಿಗೆ ಇಲ್ಲೇನಿದೆ 3 ಇದೆ. 3 ಒಂದು ಪೂರ್ಣ ಸಂಖ್ಯೆ, ನಂತರ ಒಂದು ಪಾಯಿಂಟ್ 102 ಇಂಟು 10 ರ ಘಾತ 2 ಅಂದ್ರೆ 100. ಓಕೆನಾ? 10 ರ ಘಾತ 2 ಅಂತ ಹೇಳಿದಾಗ 100. ಒಂದ್ ಐಡಿಯಾ ಕೊಡ್ತೀನಿ. ಇಲ್ಲಿ 10 ರ ಘಾತದಲ್ಲಿ ಏನೇ ಬಂದ್ರು ಮೊದ್ಲಿಗೆ ಸಂಖ್ಯೆ 1 ಬರ್ಕೊಳ್ಳಿ. ಘಾತದಲ್ಲಿ ಯಾವ ನಂಬರ್ ಇದೆಯೋ ಅಷ್ಟು ಸೊನ್ನೆಗಳನ್ನ ಬರೀರಿ. ಇಲ್ಲಿ 2 ಇದ್ರೆ 2, 5 ಇದ್ರೆ 5, 10 ಇದ್ರೆ 10. ಓಕೆನಾ? ಇವೆರಡನ್ನ ನಾವು ಗುಣಿಸ್ಕೊಂಡಾಗ ಏನ್ ಬರುತ್ತೆ ಅಂದ್ರೆ 310.200 ಅಂತ ಬರುತ್ತೆ. ಈಗ ಇದರ ಉತ್ತರ ಏನಾಗುತ್ತೆ ಅಂದ್ರೆ 310.2 ಅಂತ ಆಗುತ್ತೆ. ಪಾಯಿಂಟ್ ಆದ್ಮೇಲೆ ಯಾವ್ದನ ಸಂಖ್ಯೆ ಇದ್ದು ಕೊನೆನಲ್ಲಿ 0 ಬರ್ತಿದೆ ಅಂತ ಹೇಳಿದ್ರೆ ನಾವು 0ನ ನೆಗ್ಲೆಕ್ಟ್ ಮಾಡ್ತೀವಿ. ನಂತರ ಎರಡನೇ ಪ್ರಶ್ನೆ 7.4 ಇಂಟು 10 ರ ಘಾತ 4 ಅಂತ ಇದೆ. ಓಕೆನಾ? ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಪಾಯಿಂಟ್ ನ ಮುಂದಕ್ಕೆ ಸರಿಸ್ತೀವಿ. ಒಂದ್ಸರಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ರೀತಿನೇ ಮಾಡೋಣ. 7.4 ಹಾಗೆ ಬರ್ಕೊಂಡು 10 ರ ಘಾತ 4 ಅಂತ ಹೇಳಿದ್ರೆ 1, 2, 3, 4 ಸೊನ್ನೆ ಬರ್ಕೋತೀವಿ. ಓಕೆನಾ? ಈಗ ಏನಾಗುತ್ತೆ ಅಂತ ಹೇಳಿದ್ರೆ 74 1, 2, 3, 4 ಸೊನ್ನೆ ಅಂತ ಆಗುತ್ತೆ. ಇಲ್ಲಿ ನೋಡ್ರಿ ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇದೆ. ಇಲ್ಲೂ ಸಹ ಒಂದ್ ಸಂಖ್ಯೆ ಬರುತ್ತೆ. ಇದು ನಮ್ಮ ಉತ್ತರ ಅಂತ ಆಗುತ್ತೆ. ಇದನ್ನ ನಾವು 0ನ ನೆಗ್ಲೆಕ್ಟ್ ಮಾಡಿ ಬರ್ಕೊಂಡ್ರೆ 74,000 ಅನ್ನೋದು ನಮ್ಮ ಈ ಪ್ರಶ್ನೆಯ ಉತ್ತರ. ಇವೆರಡನ್ನ ನೋಡಿದಾಗ ಏನ್ ಅರ್ಥ ಆಯ್ತು ಅಂದ್ರೆ ಇಲ್ಲಿ ನೋಡಿ ಈ ಸಂಖ್ಯೆ ಅನ್ನೋದು ನಾರ್ಮಲ್ ಫಾರ್ಮು. ಈ ಸಂಖ್ಯೆ ನಾರ್ಮಲ್ ಫಾರ್ಮು. ಇಷ್ಟು ದೊಡ್ಡ ಸಂಖ್ಯೆನ ನಾವು ಕ್ಯಾಲ್ಕುಲೇಷನ್ ಬಳಸೋ ಬದಲು ಈ ರೀತಿ ವೈಜ್ಞಾನಿಕ ಸಂಕೇತದಲ್ಲಿ ಬರ್ಕೊಂಡ್ರೆ ಈಸಿ ಆಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈ ಮೆಥಡು ಸಹ ಅದಕ್ಕೋಸ್ಕರನೇ ಇರೋದು. ಓಕೆನಾ? ಈಗ ಮತ್ತೊಂದು ಪ್ರಶ್ನೆ 1.75 ಇಂಟು 10 ರ ಘಾತ -3. ಈಗೇನ್ ಮಾಡ್ಬೇಕು? ಈ ಪಾಯಿಂಟ್ ನ ಎಡಕ್ ಸರ್ಸನ. ಎಡಕ್ ಸರ್ಸ್ದಾಗ ಏನಾಗುತ್ತೆ 0.175 ಅಂತ ಆಗುತ್ತೆ ಇಂಟು 10 ರ ಘಾತ -2. -3 ಇರೋದು ಒಂದು ಕಮ್ಮಿ ಆಗುತ್ತೆ. ಮತ್ತೆ ಏನ್ ಮಾಡೋಣ? ಈ ಪಾಯಿಂಟ್ ನ ಎಡಕ್ ಸರ್ಸ್ದಾಗ 0.0175 ಅಂತ ಆಗುತ್ತೆ ಇಂಟು 10 ರ ಘಾತ-1 ಅಂತ ಆಗುತ್ತೆ. ಮತ್ತೆ ಪಾಯಿಂಟ್ ನ ಎಡಗಡೆಗೆ ಸರಿಸಿದಾಗ 0.00175 ಅಂತ ಆಗುತ್ತೆ. ನೋಡಿ ಎಷ್ಟು ಈಸಿ ಅನ್ಸ್ತಿಲ್ವಾ? ಇಷ್ಟು ದೊಡ್ಡ ಪ್ರಾಬ್ಲಮ್ ನ ವೈಜ್ಞಾನಿಕ ಸಂಕೇತದಲ್ಲಿ ಬರ್ದಾಗ ಈ ತರ ಇರುತ್ತೆ. ಇದಿಷ್ಟು ಗೊತ್ತಾಯ್ತಲ್ಲ? ಮತ್ತೊಂದು ಪ್ರಶ್ನೆ 1,20,000 ಅಂತಿದೆ. ನೋಡ್ಬೋದು ನಾವಿಲ್ಲಿ. ಈ ಸಂಖ್ಯೆನ ಅಂದ್ರೆ ದೊಡ್ಡ ಸಂಖ್ಯೆ ಏನಿದೆಯೋ ಇದನ್ನ ವೈಜ್ಞಾನಿಕ ಸಂಕೇತದಲ್ಲಿ ನಾವೀಗ ಬರೆಯೋಣ. ಮೊದ್ಲಿಗೆ ಏನ್ ಮಾಡೋಣ ಅಂತ ಹೇಳಿದ್ರೆ ಕೊನೆಯಲ್ಲಿ ಪಾಯಿಂಟ್ ಇರುತ್ತಲ್ವಾ ಅದನ್ನ ಎಡಗಡೆಗೆ ಸರ್ಸೋಣ. ನೋಡಿ ಒಂದ್ ಸರಿ ಸರ್ಸಿದ್ವಿ, 2 ಸಲಿ, ಮತ್ತೆ 3ನೇ ಸಲಿ, 4 ಸಲಿ ಹಾಗೂ 5 ಸಲಿ. ನಾವು 5 ಸಲಿ ಪಾಯಿಂಟ್ ನ ಸರ್ಸಿದೀವಿ. ಇನ್ನು ಮುಂದಕ್ಕೆ ಸರ್ಸ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಮೊದ್ಲಿಗೆ ಒಂದು ಪೂರ್ಣ ಸಂಖ್ಯೆ ಬರುತ್ತೆ, ಆಮೇಲೆ ಪಾಯಿಂಟು, ಆಮೇಲೆ 2 ಅಂತ ಬರ್ಕೊಂಡು ಇಂಟು 10 ರ ಘಾತ 5 ಅಂತ ಬರಿತೀವಿ. ಎಷ್ಟ್ ಈಸಿ ಅನ್ಸ್ತಿಲ್ವಾ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ? ಇದನ್ನ ನಾವು ಬಳಸ್ಕೊಂಡಾಗ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಅದೇ ರೀತಿ ಮತ್ತೊಂದು ಪ್ರಶ್ನೆ 1, 7, 6, 5, 4, 4 ಅಂತಿದೆ. ಇದನ್ನ ವೈಜ್ಞಾನಿಕ ಸಂಕೇತದಲ್ಲಿ ಬರಿಬೇಕಂದ್ರೆ ಪಾಯಿಂಟ್ ನ ಎಡಗಡೆಗೆ ಸರಿಸಿದ್ವಿ. 1, 2, 3, 4, 5. 5 ಸಲಿ ಪಾಯಿಂಟ್ ನ ಎಡಗಡೆಗೆ ಸರಿಸಿ ಉತ್ತರ 1.7654 ಇಂಟು 10 ರ ಘಾತ 5 ಅಂತ ಆಗುತ್ತೆ. ನೋಡಿ ಈಸಿ ಅನ್ಸ್ತಿಲ್ವಾ? ಇದೇ ವೈಜ್ಞಾನಿಕ ಸಂಕೇತದ ರೂಪ. ಈಗ 0.00281 ಅಂತ ಇದೆ. ಇದನ್ನ ವೈಜ್ಞಾನಿಕ ಸಂಕೇತದಲ್ಲಿ ಬರಿಬೇಕಂದ್ರೆ ಈ ಪಾಯಿಂಟ್ ನ ಬಲಗಡೆಗೆ ಸರ್ಸೋಣ. 1 ಸಲಿ, 2 ಸಲಿ, 3 ಸಲಿ. ಉತ್ತರ ಏನ್ ಬರುತ್ತೆ? 2.81 ಇಂಟು 10 ರ ಘಾತ
-3 ಅಂತ ಬರುತ್ತೆ. ಯಾಕೆ ಅಂತ ಹೇಳಿದಾಗ ನಾವು ಪಾಯಿಂಟ್‌ನ ಬಲಕ್ಕೆ ಸರಿಸಿದೀವಿ. ಇಲ್ ನೋಡಿ, ಈ ವ್ಯತ್ಯಾಸ ತಿಳ್ಕೊಳ್ಳಿ. ಪಾಯಿಂಟ್ ಎಡಗಡೆಗೋದ್ರೆ ಘಾತದಲ್ಲಿ ಪ್ಲಸ್ ಬರುತ್ತೆ. ಪಾಯಿಂಟು ಎಡಗಡೆಗೆ ಹೋಗ್ತಾ ಇದ್ರೆ ನೋಡಿ ಪ್ಲಸ್ ಬರ್ತಾ ಇದೆ. ಅದೇ ರೀತಿ ಪಾಯಿಂಟ್ ಬಲಗಡೆಗೋದ್ರೆ ಮೈನಸ್ ಅನ್ನೋದು ಬರುತ್ತೆ. ಈ ಪ್ರಶ್ನೆಯ ಉತ್ತರ 2.81 ಇಂಟು 10⁻³ ಮುಂದಿನ ಪ್ರಶ್ನೆ 0.00000027 ಅಂತಿದೆ. ಇದ್ರಲ್ಲಿ ಪಾಯಿಂಟ್‌ನ ಬಲಗಡೆಗೆ ಸರ್ಸೋಣ. 1, 2, 3, 4, 5, 6, 7, 8 8 ಸಲಿ ಪಾಯಿಂಟ್ ಬಲಗಡೆಗೆ ಸರಿಸಿದೀವಿ. ಉತ್ತರ 2.7 ಇಂಟು 10⁻⁻8 ಅಂತಾಯ್ತು. ನೋಡಿ, ಪಾಯಿಂಟು ಬಲಗಡೆಗೆ ಸರಿಸಿರೋದ್ರಿಂದ -8 ಇಷ್ಟೆಲ್ಲ ಅರ್ಥ ಆಯ್ತಲ್ವಾ? ನಿಮಗೊಂದು ಪ್ರಶ್ನೆ, ಬೋನಸ್ ಪ್ರಶ್ನೆ ಏನಂತ ಹೇಳಿದ್ರೆ 2.9 ಇಂಟು 10⁻5 ಅಂತಿದೆ. ಇದನ್ನ ನೀವು ಸಾಲ್ವ್ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.